ನಮಸ್ಕಾರ ರೈತ ಬಾಂಧವರೇ. ಬೆಳ್ಳಂಬೆಳಗ್ಗೆ ಹೊಲಕ್ಕೋಗಿ ದಿನಪೂರ್ತಿ ಬೆನ್ನು ಮುರಿಯೋ ಹಾಗೆ ಕಳೆ ಕಿತ್ತು ಮರ್ದಿನ ನೋಡಿದ್ರೆ ಅದೇ ಕಳೆ ನಗಲಿಕುಂಟ ನಿಂತಿರುತ್ತೆ ಅಲ್ವಾ? ಇಷ್ಟು ವರ್ಷ ನಾವು ಕಳೆ ಕೀಳ್ತಾ ಇರೋ ವಿಧಾನನೇ ತಪ್ಪು ಅಂದ್ರೆ ನಂಬ್ತೀರಾ? ಬನ್ನಿ, ಇವತ್ತಿನ ಈ ವಿಶೇಷ ಮಾಹಿತಿಯಲ್ಲಿ ಕಳೆನಾಶಕನೂ ಬೇಡ, ಕೂಲಿಯವರೂ ಬೇಡ, ಕಳೆಗಳ ಕತೆ ಶಾಶ್ವತವಾಗಿ ಮುಗಿಸೋ ಆ ಬ್ರಹ್ಮಾಸ್ತ್ರ ಏನು ಅಂತ ಬಿಡಿಸಿಡ್ತೀನಿ. ಇದು ನಿಜಕ್ಕೂ ಆಘಾತಕಾರಿ ಸತ್ಯ ನೋಡಿ. ನಾವು ಕಳೆ ಮೇಲ್ಭಾಗನ ಮಾತ್ರ ಚೂಟಿ ಕಿತ್ತಾಗ ಶತ್ರುನ ಸಾಯಿಸ್ತಾ ಇಲ್ಲ. ವಾಸ್ತವಾಗಿ ಆ ಕಳೆಗೆ ನಾವು ಹೊಸ ಜೀವ ಕೊಡ್ತಾ ಇದ್ದೀವಿ ಅಂತ ಅರ್ಥ. ಕಳೆ ಕಿತ್ತೇವು ಅಂತ ನಾವು ಅನ್ಕೊಳ್ತೀವಿ, ಆದರೆ ಅದು ಮಣ್ಣಿನೊಳಗಿನ ನಮ್ಮನ್ನೋಡಿ ನಗ್ತಾ ಇರುತ್ತೆ. ಇದು ಬರೀ ಕಣ್ಣುರಿಸೋ ತಂತ್ರ ಅಷ್ಟೇ. ಇಂಥ ಕೃಷಿ ವಿಜ್ಞಾನದ ಅಸಲಿ ರಹಸ್ಯಗಳು ಪ್ರತಿಯೊಬ್ಬ ಅನ್ನದಾತನಿಗೂ ತಲುಪಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ರೈತರ ಏಳಿಗೆಗಾಗಿ ಇರೋ ಈ ಕೃಷಿ ಮಾಹಿತಿ ಸರಣಿನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಂಬಲಿಸಿ. ರೈತರ ಬದುಕು ಬದಲಾಯಿಸೋ ಇಂಥ ಯಾವ ಮಾಹಿತಿನೂ ನಿಮ್ಗೆ ಮುಂದಿನ ದಿನಗಳಲ್ಲಿ ಮಿಸ್ ಆಗ್ಬಾರ್ದು. ಮುಂದೆ ಹೋಗೋ ಮುನ್ನ ನನ್ಗೊಂದು ವಿಷಯ ತಿಳಿಸಿ. ನಿಮ್ಮ ಹೊಲದಲ್ಲಿ ಕಳೆ ಕೀಳೋಕ್ಕೆ ತಿಂಗಳಿಗೆ ಎಷ್ಟು ದಿನ ಖರ್ಚಾಗುತ್ತೆ? 5 ದಿನನಾ? 10? ದಯವಿಟ್ಟು ಕಾಮೆಂಟ್ ಮಾಡಿ. ನಮ್ಮೆಲ್ಲರ ಸಮಸ್ಯೆ ಎಷ್ಟು ದೊಡ್ಡದು ಅಂತ ಇದರಿಂದ ಗೊತ್ತಾಗುತ್ತೆ. ಹಾಗೆ ಒಟ್ಟಾಗಿ ಪರಿಹಾರ ಕಂಡುಕೊಳ್ಳೋಕೆ ದಾರಿಯಾಗುತ್ತೆ. ಹಾಗಾದ್ರೆ ಎಷ್ಟೇ ಕಿತ್ರೂ ಮತ್ತೆ ಮತ್ತೆ ಬೆಳೆಯೋಕೆ ಕಾರಣ ಏನು? ಈ ಕಳೆಗಳ ಮಾಯಾಜಾಲ ಆದ್ರೂ ಏನು ಅಂತ ನೋಡೋಣ ಬನ್ನಿ. ಕಳೆಗಳಲ್ಲಿ ಮುಖ್ಯವಾಗಿ 2 ವಿಧ ಇರುತ್ತೆ. ಮೊದಲನೆಯದು 1 ವರ್ಷದ ಕಳೆ. ಇವು ಬೀಜ ಚೆಲ್ಲಿ ಸತ್ತೋಗ್ತವೆ. ಆದರೆ ಈ ಎರಡನೇದು ಇದೆಯಲ್ಲ, ಬಹುವರ್ಷದ ಕಳೆ, ಇವೇ ನಮ್ಮ ನಿಜವಾದ ಶತ್ರುಗಳು. ಇವು ಮೇಲ್ನೋಟಕ್ಕೆ ತುಂಬ ಪುಟ್ಟದಾಗಿ ಕಂಡ್ರೂ ಮಣ್ಣಿನ ಆಳದಲ್ಲಿ ಯಾರಿಗೂ ಕಾಣದ ಹಾಗೆ ನಾಶ ಮಾಡಕ್ಕಾಗ್ದಷ್ಟು ಬಲಿಷ್ಠವಾದ ಬೇರನ್ನ ಬಿಟ್ಟಿರ್ತವೆ. ನಾವು ಬೇರು ಸಹಿತ ಕೀಳ್ಬೇಕಾಗಿರೋದು ಇವುಗಳನ್ನೇ. ನಮ್ಮ ಹೊಲದಲ್ಲಿ ತಿಳಿದೆ ನಾವು 4 ತಪ್ಪು ಮಾಡ್ತೀವಿ. ಬೀಜ ಬಿಟ್ಮೇಲೆ ಕಳೆ ಕೀಳೋದು, ಕೇವಲ ಮೇಲ್ಭಾಗನ ಮಾತ್ರ ಕಿತ್ತು ಬೇರನ್ನ ಮಣ್ಣಲ್ಲೇ ಬಿಡೋದು, ಕಿತ್ತ ಕಳೆನ ಹೊಲದ ಬದುವಿನಲ್ಲೇ ಎಸೆಯೋದು, ಮತ್ತೆ ಕಳೆ ಕಿತ್ತ ಜಾಗನ ಹಾಗೇ ಖಾಲಿ ಬಿಡೋದು. ಈ ಮುಗ್ಧ ತಪ್ಪುಗಳೇ ಕಳೆಗಳಿಗೆ ಮತ್ತೆ ಮತ್ತೆ ಹುಟ್ಟಿ ಬರೋಕೆ ವರ ಕೊಡ್ತಾವಲ್ವಾ? ಗಿಡಗಳ ಈ ನೈಸರ್ಗಿಕ ಗುಣನ ಪ್ರೂನಿಂಗ್ ಎಫೆಕ್ಟ್ ಅಂತಾರೆ. ತೋಟದ ಗಿಡಕ್ಕೆ ಕತ್ತರಿ ಹಾಕಿದಾಗ ಅದು ದಟ್ಟವಾಡಿ ಚಿಗುರುತ್ತೆ ತಾನೆ? ಅದೇ ರೀತಿ ಕಳೆಯ ಮೇಲ್ಭಾಗನ ತುಂಡರಿಸಿದಾಗ ಅದರ ಬೇರಿಗೆ ಒಂದು ಅಪಾಯದ ಸಂದೇಶ ಹೋಗುತ್ತೆ. ಆ ಕ್ಷಣವೇ ಆ ಕಳೆ ದ್ವಿಗುಣ ವೇಗದಲ್ಲಿ ಮತ್ತಷ್ಟು ದಟ್ಟವಾಡಿ ಬೆಳೆಯೋಕೆ ಶುರು ಮಾಡುತ್ತೆ. ಕಿತ್ತಷ್ಟು ಬೆಳೆಯೋ ರಹಸ್ಯ ಇದೆ. ಇದೆಲ್ಲ ಕೇಳಿದ್ರೆ ಅಸಲಿ ರಹಸ್ಯ ಇರೋದು ಮಣ್ಣಿನ ಮೇಲಲ್ಲ, ಮಣ್ಣಿನ ಒಳಗಿರೋ ಆ ತಾಯಿ ಬೇರ್ನಲ್ಲಿ ಅಂತ ನಿಮ್ಗೀಗ ಅರ್ಥ ಆಗಿರ್ಬೇಕು. ಒಂದ್ಸಲ ಇದನ್ನ ಕಲ್ಪನೆ ಮಾಡ್ಕೊಳ್ಳಿ. ದತ್ತೂರಿ ತರದ ಕಳೆಗಿಡ ನೆಲದ ಮೇಲೆ ಕೇವಲ 1 ಅಡಿ ಎತ್ತರ ಇದ್ರೆ ಅದರ ಬೇರಿನ ಜಾಲ ನೆಲದೊಳಗೆ ಬರೋಬ್ಬರಿ 2 ಅಡಿಗಿಂತ ಆಳವಾಗಿ ಹರಡಿರುತ್ತೆ. ಭೂಮಿಯ ಒಳಗಿಂದ ನೀರು, ಪೋಷಕಾಂಶ ಎಳೆಯೋ ಈ ತಾಯಿ ಬೇರಿನ ತಾಕತ್ತೇ ಅಂಥದ್ದು. ತಪ್ಪು ಆಯುಧದಿಂದ ಯುದ್ಧ ಗೆಲ್ಲೋಕೆ ಖಂಡಿತ ಆಗಲ್ಲ. ಬೆನ್ನು ನೋವು ಬರದೇ ಇಲ್ಲೋ ಹಾಗೆ ಆಳವಾದ ಬೇರನ್ನ ಕೀಳಲು ಉದ್ದ ಹಿಡಿಕೆಯ ಕಳೆ ಕೀಳೋ ಉಪಕರಣ, ಬೀಜ ಮೊಳಕೆಯೊಡೆಯೋ ಮುನ್ನವೇ ಮಣ್ಣು ಕೆರೆಯಲು ಹಾರೆ, ಮತ್ತೆ ಕಲ್ಲಿನ ಸಂದುಗಳಲ್ಲಿ ಕೈಕತ್ತರಿ ಬಳಸೋದು ತುಂಬಾ ಜಾಣತನ. ಸರಿಯಾದ ಉಪಕರಣ ಇದ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ದೊಡ್ಡ ಪ್ರಮಾಣದಲ್ಲಿ ಕಳೆ ಇದ್ದಾಗ ಸಾಮಾನ್ಯ ಕಳೆನಾಶಕ ಹೊಡೆದ್ರೆ ನಮ್ಮ ಬೆಲೆಬಾಳುವ ಬೆಳೆಯೂ ನಾಶವಾಗುತ್ತೆ. ಆದರೆ ಆಯ್ದ ಕಳೆನಾಶಕ ಅಥವಾ ಸೆಲೆಕ್ಟಿವ್ ವೀಡ್ ಕಿಲ್ಲರ್ ಕೇವಲ ಕಳೆಗಳನ್ನ ಮಾತ್ರ ಹುಡುಕಿ ಸಾಯಿಸುತ್ತೆ, ಮುಖ್ಯ ಬೆಳೆನ ಸಂಪೂರ್ಣವಾಗಿ ಕಾಪಾಡುತ್ತೆ. ಆದರೆ ನೆನಪಿರಲಿ, ಇಂಥ ರಾಸಾಯನಿಕಗಳನ್ನ ಕೃಷಿ ತಜ್ಞರ ಮಾರ್ಗದರ್ಶನದಲ್ಲೇ ಬಳಸಬೇಕು, ಮನಬಂದಂತೆ ಖಂಡಿತ ಅಲ್ಲ. ಈಗ ಪ್ರಕೃತಿಯೇ ನಮಗೆ ಕೊಟ್ಟಿರೋ ಸುಲಭ, ಉಚಿತ ಮತ್ತೆ ಬುದ್ಧಿವಂತ ಪರಿಹಾರದ ಬಗ್ಗೆ ಹೇಳ್ತೀನಿ. ಅದೇ ಪ್ರಕೃತಿಯ ನೆರಳಿನ ತಂತ್ರ. ಇದು ತುಂಬಾ ಸರಳವಾದ ನಿಯಮ. ಕಳೆಯ ಬೀಜ ಮೊಳಕೆ ಒಡೆಯೋಕೆ ಸೂರ್ಯನ ಬೆಳಕು ಬೇಕೇ ಬೇಕು. ಮಣ್ಣಿನ ಮೇಲ್ಪದರಕ್ಕೆ ಬಿಸಿಲು ತಗುಲ್ದ ಹಾಗೆ ತಡೆದ್ರೆ ಕಳೆಯ ಕಥೆ ಅಲ್ಲಿಗೆ ಮುಗೀತು. ಸೂರ್ಯನ ಬೆಳಕನ್ನ ತಡೆಯಿರಿ, ಕಳೆನ ನಿಲ್ಲಿಸಿ. ಇದು ಅತ್ಯಂತ ಸುಲಭವಾದ ಆದರೆ ಯಾರಿಗೂ ಅಷ್ಟು ಬೇಗ ಹೊಳೆಯದ ಸೂತ್ರ. ಈ ನೆರಳಿನ ತಂತ್ರನೇ ಮಲ್ಚಿಂಗ್ ಅಥವಾ ಮಣ್ಣು ಮುಚ್ಚುವ ವಿಧಾನ. ಒಣಹುಲ್ಲು, ತೆಂಗಿನ ಚಿಪ್ಪು, ಎಲೆಗಳನ್ನ ಖಾಲಿ ಮಣ್ಣಿನ ಮೇಲೆ ಹರಡಿ ಅಥವಾ ಮೆಕ್ಕೆಜೋಳದಂಥ ದಟ್ಟವಾದ ಬೆಳೆ ಬೆಳೆಸಿ ನೆರಳು ಬೀಳೋ ಹಾಗೆ ಮಾಡಿ. ಇದರಿಂದ ಕಳೆಗಳಿಗೆ ಬಿಸಿಲು ಸಿಗಲ್ಲ, ಮಣ್ಣಿನ ತೇವಾಂಶ ಉಳಿಯುತ್ತೆ, ಯಾವ ರಾಸಾಯನಿಕದ ಅಗತ್ಯನೂ ಇಲ್ಲ. ಎಂಥ ಅದ್ಭುತ ರಕ್ಷಕವಚ ಅಲ್ವಾ? ಹಾಗಾದ್ರೆ ರಾಸಾಯನಿಕ ಇಲ್ಲದೆ, ಖರ್ಚೇ ಇಲ್ಲದೆ ಮನೆಯಲ್ಲೇ ಮಾಡಬಹುದಾದ ಸುಲಭದ ಪ್ರಾಕೃತಿಕ ಕಳೆನಾಶಕಗಳ ಬಗ್ಗೆ ತಿಳಿಯೋಣ. ಇದೇ ಕುದಿಯುವ ನೀರಿನ ತಂತ್ರ. ಕಾಲ್ದಾರಿ ಅಂಗಳದ ಬಳಿ ಬೆಳೆಯೋ ಕಳೆಗಳ ಮೇಲೆ ಕುದಿಯುವ ನೀರು ಸುರಿದ್ರೆ ಅದು 24 ಗಂಟೆಯೊಳಗೆ ಕಳೆಯ ಜೀವಕೋಶಗಳನ್ನು ಒಡೆದು ಸಾಯಿಸುತ್ತೆ. ಇದು ಸಂಪೂರ್ಣ ಉಚಿತ. ಆದರೆ ಎಚ್ಚರ, ಇದನ್ನ ಮುಖ್ಯ ಬೆಳೆಗಳಿರೋ ಹೊಲದಲ್ಲಿ ಎಂದಿಗೂ ಬಳಸಬಾರ್ದು. ಮನೆಯ ಸುತ್ತಮುತ್ತಲಿನ ಜಾಗಕ್ಕೆ ಮಾತ್ರ ಇದು ಬ್ರಹ್ಮಾಸ್ತ್ರ. ಮನೆ ಅಡುಗೆ ಮನೆಯಲ್ಲಿರೋ ವಸ್ತುಗಳಿಂದಲೇ ಬಲವಾದ ಕಳೆನಾಶಕ ಮಾಡ್ಬೋದು ಗೊತ್ತಾ?
1 ಲೀಟರ್ ವಿನೆಗರ್, 2 ಚಮಚ ಉಪ್ಪು ಮತ್ತೆ 1 ಚಮಚ ಪಾತ್ರೆ ತೊಳೆಯೋ ಸೋಪು. ವಿನೆಗರ್ ಗಿಡನ ಒಣಗಿಸಿದ್ರೆ ಉಪ್ಪು ತೇವಾಂಶ ಹೀರುತ್ತೆ. ಸೋಪು ಆ ದ್ರಾವಣ ಎಲೆಗಳಿಗೆ ಅಂಟುಕೊಳ್ಳೋಕೆ ಸಹಾಯ ಮಾಡುತ್ತೆ. ಕಡು ಬಿಸಿಲಿರೋ ದಿನ ನೇರವಾಗಿ ಕಳೆ ಮೇಲೆ ಸಿಂಪಡಿಸಿ. ಆದ್ರೆ ಇದು ಕೂಡ ಮುಖ್ಯ ಬೆಳೆಯಿಂದ ದೂರ ಇರಬೇಕು. ಬನ್ನಿ, ಈಗ ಕೊನೆಯದಾಗಿ ಈ ಕಳೆಗಳ ಕಾಟದಿಂದ ಶಾಶ್ವತವಾಗಿ ಮುಕ್ತಿ ಪಡೆಯೋದು ಹೇಗೆ ಅಂತ ನೋಡೋಣ. ನಮ್ಮ ಹಿರಿಯರು ಯಾವಾಗ್ಲೂ ಹೇಳ್ತಾರೆ, ಭೂಮಿ ತಾಯಿನ ಎಂದಿಗೂ ಬತ್ತಲೆಯಾಗಿ ಬಿಡಬಾರ್ದು ಅಂತ. ಪ್ರಕೃತಿಗೆ ಖಾಲಿ ಜಾಗ ಕಂಡ್ರೆ ಆಗಲ್ಲ. ಖಾಲಿ ಮಣ್ಣು ತಾನಾಗಿಯೇ ಕಳೆಗಳನ್ನ ಆಹ್ವಾನ ಮಾಡುತ್ತೆ. ಕಳೆ ಕಿತ್ತ ತಕ್ಷಣ ಹುರುಳಿ, ಅಲಸಂದೆ ಅಥವಾ ಹೆಸರಿನಂಥ ಹಸಿರು ಗೊಬ್ಬರದ ಗಿಡಗಳನ್ನ ಬೆಳೆಸಿ ಮಣ್ಣನ್ನ ತುಂಬಬೇಕು. ಇದರಿಂದ ಕಳೆಯೂ ಬರಲ್ಲ, ಮಣ್ಣಿನ ಫಲವತ್ತತೆಯೂ ಹೆಚ್ಚುತ್ತೆ. ನೆನ್ಪಿಟ್ಕೊಳ್ಳಿ, ಕಳೆ ನಿಯಂತ್ರಣದ 3 ಸುವರ್ಣ ನಿಯಮಗಳು ಇಲ್ಲಿವೆ. 1. ಕಳೆ ಚಿಕ್ಕದಿರುವಾಗಲೇ ಬೀಜ ಬಿಡುವ ಮುನ್ನ ಕೀಳ್ಬೇಕು. 2. ಮೇಲ್ಭಾಗ ತುಂಡರಿಸದೆ ತಾಯಿ ಬೇರಿನ ಸಮೇತ ಕೀಳ್ಬೇಕು. 3. ಮಲ್ಚಿಂಗ್ ಮೂಲಕ ಸೂರ್ಯನ ಬೆಳಕನ್ನ ತಡೆಯಬೇಕು. ಈ ನಿಯಮ ಪಾಲಿಸಿದರೆ ಕಳೆಗಳ ಕಾಟ ಶಾಶ್ವತವಾಗಿ ದೂರ. ಈಗ ಹೇಳಿ, ಈ ಎಲ್ಲ ಅದ್ಭುತ ತಂತ್ರಗಳಲ್ಲಿ ನೀವು ಮೊದಲು ಯಾವ ವಿಧಾನನ ಟ್ರೈ ಮಾಡ್ತೀರಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಕುದಿಯುವ ನೀರಿನ ತಂತ್ರ ಆದ್ರೆ ಬೆಂಕಿಯ ಎಮೋಜಿ, ಅಡುಗೆ ಮನೆಯ ಮಿಶ್ರಣ ಆದ್ರೆ ಎಲೆಯ ಎಮೋಜಿ, ಅಥವಾ ಇವುಗಳನ್ನ ಈಗಾಗಲೇ ಕರಗತ ಮಾಡಿಕೊಂಡಿದ್ರೆ ಸರಿ ಗುರುತಿನ ಎಮೋಜಿ ಹಾಕಿ. ನಿಮ್ಮ ಅನುಭವ ನಮ್ಮ ಕೃಷಿ ಸಮುದಾಯಕ್ಕೆ ತುಂಬಾ ಮುಖ್ಯವಾದ ಪಾಠ. ಒಬ್ಬ ರೈತನ ಬದುಕು ಉತ್ತಮವಾದ್ರೆ ಅವನ ಮಕ್ಕಳ ಭವಿಷ್ಯ ಖಂಡಿತ ಉಜ್ವಲವಾಗುತ್ತೆ. ನೀವು ಈ ದೇಶದ ಕೋಟ್ಯಾಂತರ ಜನರ ಹೊಟ್ಟೆ ತುಂಬಿಸೋ ಅನ್ನದಾತರು. ಆ ಕಳೆ ಕೀಳೋ ಕಷ್ಟ ಕಡಿಮೆಯಾಗಿ ಆ ಅಮೂಲ್ಯ ಸಮಯ ಮತ್ತೆ ಹಣ ನಿಮ್ಮ ಕುಟುಂಬದ ಏಳಿಗೆಗೆ ಬಳಕೆಯಾಗಲಿ ಅನ್ನೋದೇ ನಮ್ಮ ಆಶಯ. ನಮ್ಮ ರೈತ ಸಮುದಾಯನ ಸಶಕ್ತಗೊಳಿಸೋ ಈ ಕೃಷಿ ಮಾಹಿತಿ ಸರಣಿಗೆ ನಿಮ್ಮೆಲ್ಲರ ಬೆಂಬಲ ಖಂಡಿತ ಇರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಪರಿಚಯದ ಇತರ ರೈತ ಕುಟುಂಬಗಳಿಗೂ ತಪ್ಪದೇ ಶೇರ್ ಮಾಡಿ. ಪ್ರತಿಯೊಬ್ಬ ರೈತನ ಬೆವರಿನ ಶ್ರಮಕ್ಕೂ ತಕ್ಕ ಪ್ರತಿಫಲ ಸಿಗಲಿ. ಭೂಮಿ ತಾಯಿ ಎಲ್ಲರನ್ನೂ ಸಮೃದ್ಧವಾಗಿ ಕಾಪಾಡಲಿ. ಜೈ ಕಿಸಾನ್.